ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪವರ್ ಕ್ವೆರಿ ಎಡಿಟರ್ ಕೌಂಟ್ ರೋಸ್ ಹೇಗೆ ಉಪಯೋಗಿಸಬೇಕು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಒಂದು ಟೇಬಲ್ ತಗೊಳ್ಳೋಣ. ಕೌಂಟ್ ರೋಸ್ ಅಂತ ಒಂದು ಎಕ್ಸೆಲ್ ಫೈಲ್ ಅಲ್ಲಿ ಒಂದು ಟೇಬಲ್ ಇರುತ್ತೆ. ಆ ಟೇಬಲ್ ತಗೊಂಡು ಆ ಟೇಬಲ್ ಅಲ್ಲಿ ಎಷ್ಟು ರೋ ಇದೆ ಅಂತ ಕೌಂಟ್ ಮಾಡೋಣ. ಓಕೆ, ಇವಾಗ ಒಂದು ಟೇಬಲ್ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಈ ಟೇಬಲ್ ಅಲ್ಲಿ ಎಷ್ಟು ರೋ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬೇಕು. ಈಗ ನೀವು ಇಲ್ಲಿ ಹೋಗಿ ನೋಡಿದ್ರೆ ಸ್ಟೇಟಸ್ ಬಾರ್ ಅಲ್ಲಿ 999 ಪ್ಲಸ್ ರೋಸ್ ಅಂತ ಇರುತ್ತೆ. ಎಕ್ಸಾಕ್ಟ್ ಆಗಿ ನಮ್ಗೆ ಗೊತ್ತಿರಲ್ಲ ಎಷ್ಟು ರೋಸ್ ಇದೆ ಅಂತ. ಈ ಕೌಂಟ್ ರೋಸ್ ಟ್ರಾನ್ಸ್ಫಾರ್ಮ್ ಮತ್ತೆ ಕೌಂಟ್ ರೋಸ್ ಇದೆಲ್ಲ, ಇದು ಏನ್ ಮಾಡುತ್ತೆ ಅಂದ್ರೆ ಒಂದು ಟೇಬಲ್ ಅಲ್ಲಿ ಎಷ್ಟು ರೋ ಇದೆ ಅಂತ ನನಗೆ ತಿಳಿಸುತ್ತೆ. ಇದು ಒಂದು ರೋ ರೆಕಾರ್ಡ್ ಒಂದು ಟೇಬಲ್ ಆಗುತ್ತೆ. ಈಗ ಏನ್ ಮಾಡೋಣ ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲಿರೋ ಎಂಟೈರ್ ಡೇಟಾ, ಇಲ್ಲಿರೋ ಕಂಪ್ಲೀಟ್ ಡೇಟಾ ಏನಿದೆ ಇದೆಲ್ಲ ಹೋಗ್ಬಿಟ್ಟು ಬರೀ ರೋ ನಂಬರ್ಸ್ ಮಾತ್ರ ತೋರಿಸುತ್ತೆ. ಎಷ್ಟು ರೋ ಇದೆ ಟೋಟಲ್ ಆಗಿ ಅಂತ. ಒಂದ್ ಕಾಲಮ್ ಒಂದ್ ರೋ ಅಂದ್ರೆ ಒಂದೇ ಒಂದ್ ಸೆಲ್ ಇರೋಂತ ಒಂದು ಟೇಬಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಈ ಡೇಟಾ ಹೋಗ್ಬಾರ್ದು ಅಂದ್ರೆ, ನಾನು ಡೇಟಾ ಕಳ್ಕೋಬಾರ್ದು ಅಂದ್ರೆ ಒಂದು ಡೂಪ್ಲಿಕೇಟ್ ಟೇಬಲ್ ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ಇವಾಗ ಈ ಕೌಂಟ್ ರೋಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ಟೇಬಲ್ ನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ಕೌಂಟ್ ರೋಸ್ ಅಂತ ನಾನು ಆಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ ಆ ಟೇಬಲ್ ಅಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ ಅಥವಾ ರೋಸ್ ಇದೆ ಅಂತ ನನಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, ಟ್ರಾನ್ಸ್ಫಾರ್ಮ್ ಅಂತ ಒಂದು ಕಾಂಟೆಕ್ಚುಯಲ್ ಟ್ಯಾಬ್ಸ್ ಬರುತ್ತೆ. ಇಲ್ಲಿ ನಾನಿಲ್ಲಿ ಬೇರೆ ಟೇಬಲ್ ಕ್ಲಿಕ್ ಮಾಡಿದ್ರೆ ಅದಿರಲ್ಲ ಅದು. ಮತ್ತೆ ನಾ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಅದು ಬರುತ್ತೆ. ಅಕಸ್ಮಾತ್ ಆಗಿ ನಾ ಇದನ್ನ ನನ್ನ ರಿಪೋರ್ಟ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ, ಪವರ್ ಬಿ ಐ ಡೆಸ್ಕ್ಟಾಪ್ ಅಲ್ಲಿ ಯೂಸ್ ಮಾಡಬೇಕು ಅಂತಂದ್ರೆ ಈ ಟ್ರಾನ್ಸ್ಫಾರ್ಮ್ ಅಂತ ಕಾಂಟೆಕ್ಚುಯಲ್ ಟ್ಯಾಬ್ ಏನಿದೆ ಇಲ್ಲಿ ಟು ಟೇಬಲ್ ಅಂತ ಒಂದು ಬಟನ್ ಇದೆ. ಅದು ಕ್ಲಿಕ್ ಮಾಡಿದ್ರೆ ಇದು ಟು ಟೇಬಲ್ ಅಂತ ಇರುತ್ತೆ. ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇದು ಟೇಬಲ್ ತರ ಆಗುತ್ತೆ. ಇಲ್ಲಿ ನೋಡಿ, ಒಂದು ರೋ ಒಂದು ಕಾಲಮ್ ತರ ಒಂದು ಟೇಬಲ್ ಕ್ರಿಯೇಟ್ ಆಗುತ್ತೆ. ಇದನ್ನ ಬೇಕಾದ್ರೆ ನಾನು ರೀನೇಮ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಕಾಲಮ್ 1 ಅಂತಿದೆ, ಇದನ್ನ ಟೋಟಲ್ ರೋಸ್ ಅಂತ ಕೊಡ್ತೀನಿ. ಮತ್ತಿಲ್ಲಿ ರೈಟ್ ಕ್ಲಿಕ್, ರೀನೇಮ್ ಟೋಟಲ್ ರೋಸ್ ಅಂತ ಕೊಡ್ತೀನಿ. ಸೊ ಇವಾಗ ಒಂದು ಟೇಬಲ್ ಬಂತು ನನಗೆ. ಇದರಲ್ಲಿ ಎಷ್ಟು ಟೋಟಲ್ ರೋಸ್ ಇದೆ ಈ ಟೇಬಲ್ ಅಲ್ಲಿ ಅದು ನನಗೆ ಇಲ್ಲಿ ಸಿಗುತ್ತೆ. ಸೊ ಇದನ್ನ ಬೇಕಾದ್ರೆ ನಾನು ಡೆಸ್ಕ್ಟಾಪ್, ಪವರ್ ಬಿ ಡೆಸ್ಕ್ಟಾಪ್ ಅಲ್ಲಿ ಯಾವ್ದಾದ್ರು ಕ್ಯಾಲ್ಕುಲೇಷನ್ಸ್ಗೆ ಅಥವಾ ಏನಕ್ಕಾದ್ರೂ ನಾನು ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ಕೌಂಟ್ ರೋಸ್ ಆಪ್ಷನ್ ಏನಿದೆ, ಟ್ರಾನ್ಸ್ಫಾರ್ಮ್ ಕೌಂಟ್ ರೋಸ್ ಏನಿದೆ, ಒಂದು ಟೇಬಲ್ ಅಲ್ಲಿ ಎಷ್ಟು ಟೋಟಲ್ ರೋಸ್ ಇರುತ್ತೆ ಅದು ನಮ್ಗೆ ತೋರಿಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.